ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರಂದ್ರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾನು ರಾಗಿ ಉಂಡೆ ಮಾಡಾಕ್ತೀನಿ ರೀ. ರಾಗಿ ಉಂಡೆ ಮಾಡೋಕೆ ಏನೇನು ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತೀನಿ ನೋಡಿರಿ. ಪಿಸ್ತಾ ತೊಗೊಂಡಿನಿ. ಇದರೊಳಗೆ ಪಿಸ್ತಾ, ಗೋಡಂಬಿ, ಬಾದಾಮಿನೂ ತೊಗೋಬೋದು. ಮತ್ತು ನಾನು 1 ಕಪ್ ಬೆಲ್ಲ ತೊಗೊಂಡಿನಿ ನೋಡಿರಿ. 1 ಕಪ್ಪಾಗಷ್ಟ ತುಪ್ಪ ತೊಗೊಂಡಿನಿ, ಹಸುವಿನ ತುಪ್ಪ. ಮತ್ತು ರಾಗಿ ಹಿಟ್ಟು ತೊಗೊಂಡಿನಿ ನೋಡಿರಿ. ಮತ್ತು ಯಾಲಕ್ಕಿ ತೊಗೊಂಡಿನಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳನ್ನು ಈಗ ನೋಡ್ರಿ, ನಾನು ಗ್ಯಾಸ್ ಹಚ್ಕೋತೀನಿ. ಈಗ ಗ್ಯಾಸ್ ಹಚ್ಕೊಂಡು ದಪ್ಪವಾದ ತಳದ ಪಾತ್ರೆ ತೊಗೋಬೇಕ್ರಿ ನಾವು. ಈಗ ನೋಡ್ರಿ, ನಾನು ಫಸ್ಟ್ ಪಿಸ್ತಾ ಹುರ್ಕೋತೀನಿ. ಈಗ ತುಪ್ಪ ಹಾಕೊಂಡಿ ನೋಡ್ರಿ. ತುಪ್ಪ ಹಾಕೊಂಡ ಪಿಸ್ತಾ ಹಾಕೊಳಕತ್ತೀನಿ. ಪಿಸ್ತಾ ಹುರ್ಕೋಬೇಕು. ಈಗ ಪಿಸ್ತಾ ಹುರ್ಕೊಂಡ್ರಿ. ಇದು ತುಪ್ಪನಾಗ ಹುರ್ಕೋಬೇಕು. ಪಿಸ್ತಾ ಸಣ್ಣ ಉರಿಯಿಟ್ಟ ತುಪ್ಪನಾಗ ಪಿಸ್ತಾ ಹುರ್ಕೊಳಕತ್ತೀನಿ ನಾನೀಗ. ರಾಗಿ ಉಂಡೆ ಎಲ್ಲರಿಗೂ ಮಕ್ಕಳಿಗೆ ಚಲೋ ರೀ, ಮತ್ತು ಶುಗರ್ ಇದ್ದವ್ರಿಗೆ ಚಲೋ. ನಾವು ಬೆಲ್ಲ ಹಾಕೊಂಡು ಮಾಡಾಕತ್ತೀವಿ. ಇದು ಶುಗರ್ ಏನಷ್ಟು ಇರಂಗಿಲ್ಲ ಜಾಸ್ತಿ. ಒಬ್ಬೊಬ್ರು ಸಕ್ರೆ ಹಾಕ್ತಾರೆ, ಬಟ್ ಸಕ್ರೆಕ್ಕಿಂತನೂ ಬೆಲ್ಲನೂ ಚೆನ್ನಾಗಿರ್ತೈತೆ ರೀ. ಅದಕ್ಕೆ ನಾನು ಪಿಸ್ತಾನ ಎಲ್ಲನೂ ಹುರ್ಕೊಳಕತ್ತೀನಿ. ಇದು ಹುರ್ಕೊಳಕತ್ತೀನಿ. ನೀಟಾಗಿ ಗ್ಯಾಸ ಸ್ಲೋ ಇಟ್ಕೋಬೇಕ್ರಿ, ಇಲ್ಲಾಂದ್ರೆ ಹೊಚ್ಚಿ ಬಿಡ್ತಾವಲ್ಲ ಪಿಸ್ತಾ. ಈಗ ಪಿಸ್ತಾ ಹುರ್ಕೊಂಡಿದ್ದಾಯ್ತು, ಸ್ವಲ್ಪ ಕಪ್ಪಾಗ ಅನ್ಸುತ್ತೆ. ಈಗ ರಾಗಿ ಹಾಕೊಳಕತ್ತೀನಿ. ರಾಗಿ ಹಿಟ್ಟ ಇದು ನೀಟಾಗಿ ಹುರ್ಕೋಬೇಕು. ಇದು ತುಪ್ಪನಾಗೆ ಹುರಿಬೇಕು ರಾಗಿ ಹಿಟ್ಟ. ಕೈ ಬಿಡದೆ ಹುರ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕನ್ನ ಹುರ್ಕೋಬೇಕು. ಎಷ್ಟು ಚಂದ ಹುರ್ಕೋತೀವಿ ನೋಡ್ರಿ, ಅಷ್ಟ ಏನಂತಾರ ಉಂಡೆ ಚೆನ್ನಾಗಿರ್ತಾವೆ, ಟೇಸ್ಟ್ ಆಗಿರ್ತಾವೆ ಉಂಡೆ. ಈ ಥರ ಹುರ್ಕೊಳಕತ್ತೀನಿ. ಉರಿ ಹಚ್ಚಿ ಇದನ್ನ ನೀಟಾಗಿ ಇದು ಮಾಡ್ಕೋಬೇಕ್ರಿ. ಅಂದರೆ ಭಾಳ ಜೋರು ಉರಿತಂದ್ರೆ ಗ್ಯಾಸ್ ಅಂದರೆ ಹೊತ್ತು ಬಿಡ್ತೈತಿ. ಅದ್ರ ಸಲುವಾಗಿ ನೀಟಾಗಿ ತುಪ್ಪದಾಗ ಹುರ್ಕೋಬೇಕ್ರಿ. ಇದನ್ನ ಹಸಿ ವಾಸನೆ ಹೋಗೋತನೇನೋ ಹುರ್ಕೋಬೇಕು. ನಮ್ಗೆ ಗೊತ್ತಾಗ್ತೈತಿ ಘಮ ಬರ್ತೈತಿ, ಅವಾಗ ಬಂದ್ ಮಾಡ್ಕೋಬೇಕು ನಾವು. ಈಗ ನೋಡ್ರಿ, ರಾಗಿ ಹಿಟ್ಟು ಹುರ್ಕೊಂಡಿದ್ದೀನಿ. ಈ ಥರ ಹುರ್ಕೋಬೇಕ್ರಿ. ಅಂದರೆ ಎಲ್ಲನೂ ಹಸಿ ವಾಸನೆ ಹೋಗೋತನ ಹುರ್ಕೋಬೇಕು ತುಪ್ಪದಾಗ ಹಾಕಿ. ನಾವು ಎಷ್ಟು ತುಪ್ಪ ಹಾಕ್ತೀವಿ ನೋಡ್ರಿ, ಅಷ್ಟ ಟೇಸ್ಟ್ ಚೆನ್ನಾಗಿರ್ತೈತಿ. ನೀಟಾಗಿ ಹುರ್ಕೊಂಡ ಇಟ್ಕೋಬೇಕು. ಈಗ ಹುರ್ಕೊಂಡಿದ್ದಾಗೈತ್ರಿ. ಇನ್ನು ಸ್ವಲ್ಪ ಅಂದ್ರೆ ಸ್ವಲ್ಪ ಹಸಿ ಇದ್ದಂಗೆ ಐತಿ, ಅದಕ್ಕೆ ಇನ್ನು ಸ್ವಲ್ಪ ಹುರ್ಕೊಳಕತ್ತೀನಿ. ಅಂದರೆ ಇದು ಎಂಥರ ಹಸಿ ಇತ್ತಂದ್ರೆ ಒಂಥರ ತಿನ್ನುವಾಗ ಟೇಸ್ಟ್ ಇರೋಂಗಿಲ್ಲ. ಅದಕ್ಕೆ ಈಗ ನೋಡ್ರಿ, ನಾನು ಈಗ ಇದನ್ನ ಒಂದು ಇದ್ರೊಳಗೆ ಹಾಕೊಳಕತ್ತೀನಿ. ಹಾಕೊಂಡಿದ್ದಾಯ್ತೀನಿ. ಈಗ ಇದ್ರೊಳಗೆ ನಾನು ಇಷ್ಟೇ ಬೆಲ್ಲ ಹಾಕೊಳಕತ್ತೀನಿ ನೋಡಿ. ಅದಕ್ಕೆ ಎಷ್ಟು ಬೇಕಾದಷ್ಟು ಬೆಲ್ಲ ಹಾಕೊಳಕತ್ತೀನಿ. ಹಾಕೊಂಡ ಸ್ವಲ್ಪ ನೀರು ಹಾಕೊಳಕತ್ತೀನಿ ನೋಡಿ. ಇಷ್ಟೇ ನೀರು, ಅದಕ್ಕೆ ಎಷ್ಟು ಬೇಕಾಯ್ತು ಅಷ್ಟು ನೀರು ಹಾಕೊಂಡ ಈಗ ನೋಡ್ರಿ, ಬೆಲ್ಲ ಹಾಕ್ಕೊಂಡ ಸ್ವಲ್ಪ ನೀರು ಹಾಕೊಳನಿ. ಇದು ಬೆಲ್ಲ ಕರಗಿಲ್ರಿ. ಇದ್ರೊಳಗೆ
ಏಲಕ್ಕಿ ಹಾಕೊಳಕತ್ತೀನಿ ರೀ ಇದ್ರೊಳಗೆ ನಾನು, ಅಂದರೆ ಬೆಲ್ಲೊಳಗೆ ಏಲಕ್ಕಿ ಹಾಕೊಳಕತ್ತೀನಿ. ನೀವು ಹಸಿ ಕೊಬ್ಬರಿ ತುರಿ ಇತ್ತಂದ್ರೆ ಹಸಿ ಕೊಬ್ಬರಿ ತುರಿ ಹಾಕೋಬೋದು. ಬರ್ಬೇಕು ರೀ ಅದು. ಈಗ ನೋಡಿರಿ ಇದು ಮುಟ್ರೆ ಈ ಥರ ಒಂದೆಳೆ ಪಾಕ ಬರಬೇಕು. ಈ ರಾಗಿ ಎಲ್ಲನ ಇದು ಪಿಸ್ತಾ ಹುರ್ಕೊಂಡಿದ್ದು ನೋಡಿ, ಪಿಸ್ತಾ ಹಾಕೊಳಕತ್ತೀನಿ. ಪಿಸ್ತಾ ಹಾಕೊಂಡಿದ್ದೀನಿ. ಈಗ ರಾಗಿದ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ರಾಗಿನ. ನೋಡಿರಿ ಈಗ ನೀಟಾಗಿ ನಾವು ಹಿಟ್ಟು ಇದು ಮಾಡ್ಕೋಬೇಕು. ಅಂದರೆ ರಾಗಿದ ತುಪ್ಪನಾಗ ಹುರ್ಕೊಂಡಿದ್ದು ಹಿಟ್ಟು ನೋಡ್ರಿ ಈ ಥರ ಮಾಡ್ಕೋಬೇಕ್ರಿ. ಅಂದರೆ ಬೆಲ್ಲೊಳಗೆ ಆನೊಳಗೆ ಕರಿಸ್ಬೇಕೀಗ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು ರೀ ಮ್ಯಾಗ. ಇದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ಯಾಲಕ್ಕಿ ಇವೆಲ್ಲನೂ ಹಾಕಬೇಕು. ಈಗ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಬಂದ್ ಮಾಡ್ಕೊತೀನಿ ರೀ ಗ್ಯಾಸ. ಈಗ ನೋಡ್ರಿ ಇದು ಈ ಥರ ಆಗೈತಿ. ಈಗ ತುಪ್ಪ ಇದು ಕಟ್ಕೊಳ್ಳೋಣ್ರಿ, ಉಂಡೆ ಕಟ್ಕೊಳ್ಳೋಣ. ಈಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ ಈ ಥರ ಹಚ್ಕೋಬೇಕು. ತುಪ್ಪ ಹಚ್ಕೊಂಡ ಇಷ್ಟಿಷ್ಟು ಸುಡ್ತಾವು ಸೊಕಾಸ್ ಕಟ್ರಿ. ನೋಡ್ರಿ ಸ್ವಲ್ಪ ಸುಡ್ತೈತಿ, ನೋಡ್ಬೇಕು. ಈ ಥರ ಮುಂದಾಗಿ ಕಟ್ಬೇಕು ನೋಡ್ರಿ. ಈ ಥರ ಸ್ವಲ್ಪ ಬಿಸಿ ಬಿಸಿ ಇರ್ತೈತಿ, ಚೆನ್ನಾಗಿ ನೋಡಿ ಕಟ್ಟಬೇಕು. ಟೇಸ್ಟ್ ಚೆನ್ನಾಗೈತಿ ನೋಡ್ಬೋದು. ಮಸ್ತ್ ಐತ್ರಿ ರಾಗಿ ಲಡ್ಡು. ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ರಾಗಿ ಮುದ್ದೆ ತಿನ್ನಲಾರ್ದವರು ಮತ್ತು ರೊಟ್ಟಿ ತಿನ್ನಲಾರ್ದವರು ಈ ಥರ ಮಾಡಿ ಸ್ವೀಟ್ ಮಾಡಿಕೊಡ್ರಿ, ಚೆನ್ನಾಗಿರ್ತೈತಿ. ಈ ರಾಗಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.